ಅಮ್ಮ ನಾನು ಹೇಳಿದ್ದು ಕರೆಕ್ಟ್ ಅಲ್ವಾ? ನೋಡು, ಅಮ್ಮನು ನಗ್ನಗ್ತಾ ಹೂ ಅಂದ್ಲು. ಹುಡುಗಾಟ ಆಡ್ತಿದ್ಯಾ? ಅವ್ರು ಹೇಗೋ ಮಾತಾಡೋದಕ್ಕಾಗುತ್ತೆ? ಅಮ್ಮ ಮಾತಾಡೋದು ಬರೀ ನನಗೆ ಮಾತ್ರ ಕೇಳಿಸುತ್ತೆ ಯಶೋ, ನಿಮಗೆಲ್ಲ ಕಿವಿ ಹೈಬು. ನೀನು ಸುಮ್ಮನೆ ತಲೆಗೆ ಏನೇನೋ ಹುಳ ಬಿಡ್ಕೋಬೇಡ. ನೋಡೋ, ಆರಾಮಾಗಿರೋದು ಕಲಿ. ನಾವು ಒಳ್ಳೆ ಜನ ಅಂದಮೇಲೆ ನಮ್ಮ ಸುತ್ತನ ಒಳ್ಳೆ ಜನ ಇರ್ತಾರೆ. ಅಮ್ಮ, ನೀನು ಯಶುನ ಸ್ವಲ್ಪ ಕೂಲಾಗಿಡು, ಓಕೆನಾ? ಬರಲಾ? ಮುದ್ದು ಯಶು. ಹೋಗ. ಬಜಾರ್ ಏನು ಸಮಾಚಾರ? ಲವ್, ಆ ರೂಮ್ ಅಷ್ಟು ಸಖತ್ತಾಗಿದೆ. ಒಳ್ಳೆ ಹೂ ಬಿಟ್ಟಿರೋ ಹೂ ತೋಟದ ಥರ. ನೀನೇನೋ ಏನಕ್ಕೋಸ್ಕರ ಬಂದಿದ್ದೀನಿ ಅಂತ ಮರ್ತೋಗಿರೋ ಮಾಲಿ ಥರ ಕೂತಿದ್ಯಲ್ಲ ಗುರುವೆ. ಏನು ಏನು ಲವ್, ನಿನ್ನ ಲೈಫಲ್ಲಿ ಇವತ್ತು ವೆರಿ ಇಂಪಾರ್ಟೆಂಟ್ ಆಗಿರೋ ದಿನ. ನಿನ್ನ ನೋಡಿದ್ರೆ ಹೊರಟೋಗಿರೋ ಬಸ್ಸಿಗೋಸ್ಕರ ಕಾಯ್ತಾ ಕೂತಿರೋ ಥರ ಇದೆಯಲ್ಲ ಗುರುವೆ. ನಾನೇನು ಇವಾಗ ಹೋಗಿ ರೆಡಿ ಆಗಬೇಕಾ? ಒಂದ್ಸಲಿ ಹೇಳ್ತೀನಿ, ಡೀಟೇಲಾಗಿ ಹೇಳ್ತೀನಿ. ಮತ್ತೆ ಹೇಳಕ್ಕೆ ನನಗೂ ನಾಚಿಕೆ ಆಗತ್ತೆ ಕಣ. ಸರಿ ಕೇಳಿಸ್ಕೊ. ಮದುವೆ ಟೈಮಲ್ಲಿ ಪಂಚೆ, ಶಾಲು, ಈ ಮೇಕಪ್, ಬಿಲ್ಡಪ್ ಇದೆಲ್ಲ ಯಾರಿಗೋಸ್ಕರನಪ್ಪ? ಫೋಟೋಸ್ಗೋಸ್ಕರ, ಬಂದಿರೋ ನೆಂಟ್ರಿಗೋಸ್ಕರ. ಆಮೇಲೆ ಅವ್ರೇನಾದ್ರು ಅಂದ್ಬಿಟ್ರೆ ನೆಂಟ್ರಿಗೋಸ್ಕರ. ಕರೆಕ್ಟ್ ಕಣ. ಲೇ, ಸಾವಿರಾರು ಜನ ಬರ್ತಾರೆ, ತಿಂತಾರೆ, ಅಕ್ಷತೆ ಹಾಕಿ ನಿನಗೆ ಆಶೀರ್ವಾದ ಮಾಡಿ ಹೋಗ್ತಾರೆ. ಆಮೇಲೆ ಮನೆಗೆ ಹೋಗಿ ಮಲ್ಕೋತಾರೆ. ಇದೆಲ್ಲ ಮರ್ತ್ಬಿಡ್ತಾರೆ ಕಣೋ. ನೀನು ಏನು ಹಾಕ್ಕೊಂಡಿದ್ದೆ, ಹೆಂಗಿದ್ದೆ, ಇದು ಯಾವುದು ನೆನಪಲ್ಲಿರಲ್ಲ. ಒಂದು ಹೇಳ, ಹೇಳು. ಅವರೆಲ್ಲ ಬರೋದು ಬರೀ ಊಟಕ್ಕೋಸ್ಕರ ಕಣೋ. ಇವತ್ತಿಂದ ನಿನ್ನ ಲೈಫಲ್ಲಿ ನೀನು ಏನು ಹಾಕ್ಕೊಂಡಿದ್ಯಾ, ನೀನು ಹೆಂಗೆ ಕಾಣಿಸ್ತಿದ್ಯಾ, ಇದೆಲ್ಲ ಮ್ಯಾಟ್ರ್ ಆಗೋದು ಆ ಸೊಸೈಟಿಗೋಸ್ಕರ ಅಲ್ಲ. ಫ್ರಂಟ್ ರೋ ಅಲ್ಲಿ ಕೂತಿರ್ತಾರಲ್ಲ ಆ ಆಡಿಯನ್ಸ್ಗೋಸ್ಕರ. ಆ ಆಡಿಯನ್ಸ್ ಯಾರು ಹೇಳು? ಗತ್ತಿಗೆ. ಲೇ ನನ್ನ ಮಗನೇ, ನಿನ್ನ ಸ್ಟೇಜು, ನಿಂದು ಸ್ಟೋರಿ ಎಲ್ಲ ಚೇಂಜ್ ಕಣ. ಇವತ್ತಿಂದ ಮ್ಯಾಟ್ರ್ ಆಗೋದು ಒಬ್ಬರಿಗೆ. ಅದು ಯಾರು? ಕಲ್ಯಾಣಿಗೆ. ಕರೆಕ್ಟ್. ಲವ್, ನೀನು ಹುಟ್ಟಿರೋ ದಿನ ಬಿಟ್ಟರೆ ನಿನಗೆ ತುಂಬಾ ಸ್ಪೆಷಲ್ ಆಗಿರೋ ದಿನ ಅಂದರೆ ಇವತ್ತೇ. ಹೊಸ ಕತೆ ಶುರು ಆಗ್ತಿದೆ. ನಾಳೆ ಬೆಳಗ್ಗೆಯಿಂದ ನೀನಲ್ಲ, ನೀನು ಅವನು. ಲೋ ಕೃಷ್ಣ, ಭಯ ಆಗ್ತಿದೆ ಕಣೋ. ಭಯನಾ? ಲೇ, ಮದುವೆ ಮನೇಲಿ ಹೆಗ್ಲಿಗೆ ಹೆಗ್ಲು ಟಚ್ ಮಾಡಿಕೊಂಡು ಕೈ ಹಿಡ್ಕೊಂಡು ಏನೋ ಶಾಸ್ತ್ರ ಸಂಪ್ರದಾಯ ಅದೆಲ್ಲ ಮಾಡಿದ್ರಲ್ಲೋ, ಆವಾಗ ಭಯ ಆಗಲಿಲ್ವಾ? ಆವಾಗ ಈ ಕುಚ್ಚು ಗಾಳಿ ಬಿರುಗಾಳಿ ಏನೂ ಆಗಲಿಲ್ವಾ? ಅವಳು ನಾನು ಸರಿಯಾಗಿ ನೋಡಲೇ ಇಲ್ಲ ಕಣೋ. ನೋಡಲಿಲ್ಲ? ಇಡೀ ಮದುವೆಯಲ್ಲಿ ಅವಳು ಒಂದು ಸಲನೂ ನನ್ನ ಕಣ್ಣೆತ್ತು ನೋಡಲಿಲ್ಲ. ಆದರೆ ಒಂದೇ ಒಂದು ಸಲ ಹೇಳ, ಒಂದೇ ಒಂದು ಸಲ ಕಣ್ಣೆತ್ತಿ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಲು ಕಣೋ. ಅದು ಸ್ಟ್ರೇಟಾಗಿ ನೋಡ್ಬಿಟ್ಟು ಒಂದು ಸ್ಮೈಲ್ ಕೊಟ್ಲು ಕಣೋ. ಅಷ್ಟೇ. ಆ ಸ್ಮೈಲ್ ಇಂದ ನನಗೆ ಏನು ಆಗ್ತಿದೆ ಅಂತ ನಾನು ಅರ್ಥ ಮಾಡ್ಕೊಳ್ಳೋಷ್ಟರಲ್ಲಿ ಮದುವೆನೇ ಮುಗ್ದೋಗಿತ್ತು ಕಣೋ.